ಮತ್ತೆ ಜೀವ ಕೊಟ್ಟೆ. ನಾನು ಪ್ರೀತಿಸ್ತವನು ಕಣ್ಮುಂದೆ ಸಾಯ್ಬಾರ್ದು ಅಂತ. ನಂಬೆ ದೇವಿ ನನ್ನ. ನಾನು ಅವಳಿಗೆ ತಾಳಿ ಕಟ್ಟಿಲ್ಲ ಕಣೆ. ನಾನ್ ಯಾಕೋ ನಂಬೇಕು ನಿನ್ನ? ನಂಬಿಕೆ ಉಳಿಸ್ಕೊಳ್ಳೋಂಥದ್ದು ಏನ್ ಮಾಡಿದ್ಯಾ ನೀನು? ಸಾಬೀತಾಗ್ಲಿಲ್ವಾ? ನೀನ್ ಸತ್ಯವಾಗೇ ಇರೆ, ಪ್ರಾಮಾಣಿಕವಾಗೇ ಇರೆ. ಹಾಗಿದ್ದು ಯಾವ್ದೇ ಹಾವನ್ ಬೇಕಾದ್ರೂ ಕೈಯಲ್ಲಿ ಹಿಡ್ಕೋ, ಅದು ಕಚ್ಚುತ್ತೆ ಕಣೆ. ನೀನು ನಮ್ಮ ಮೇಲೆ ಇದನ್ನೆಲ್ಲ. ನಾಗದಿವ್ಯ ಪರೀಕ್ಷೆಯಲ್ಲಿ ಸತ್ಯ ಇರುತ್ತೆ. ಸತ್ಯ ಇದ್ದವನೇ ಗೆಲ್ತಾನೆ. ಬೆಟ್ಟದಿಂದ ಕೆಳಗೆ ಎಸ್ದಾಗ ಪ್ರಹ್ಲಾದ ಬದುಕ್ಲಿಲ್ವಾ? ನಿನಗೆ ಯಾಕೆ ಹಾವು ಕಚ್ಚಿತು? ನಾನು ಶರ್ಮಿಳಾಗೆ ತಾಳಿ ಕಟ್ಟಿಲ್ಲ ಕಣೆ. ಕಲ್ಲಾಗಿದೆ ಕಣ ಮನ್ಸು. ಏನ್ ಹೇಳಿದ್ರು ಕತ್ತಲ್ಲ. ಕೇಶವನಾಥ್ರೆ, ಸೊಸೆನ ಮನೆ ತುಂಬಿಸ್ಕೊಂಡ್ಬಿಡಿ. ಮುಹೂರ್ತ ಮೀರುತ್ತೆ, ನಮಗೂ ಕೆಲಸಗಳಿವೆ. ಸತ್ಯ ಸಾಬೀತಾಯ್ತು. ಗುಟ್ಟಾಗಿ ನಡೆದ ಮದ್ವೆ ಇಡೀ ಪ್ರಪಂಚದ ಎದುರು ಬಹಿರಂಗ ಆಯ್ತು. ಈಗ್ಲಾದ್ರೂ ನನ್ನ ಪಕ್ಕ ಬಂದು ನಿಂತ್ಕೋಬಹುದಲ್ವಾ ನನ್ ಗಂಡ ಆದವನು? ನನ್ನ ವಿರುದ್ಧ ನಡ್ಕೋತಾ ಇದೆಯಾ? ಪರಿಣಾಮ ಏನೇನಾಗುತ್ತೆ ಮುಂದಕ್ಕೆ ಅನ್ನೋದನ್ನ ನಿನಗೆ ಗೊತ್ತಾಗುತ್ತೆ. ನೀವು ನನ್ನ ವಿರೋಧಿ ಅಂತ ನಾನ್ ಭಾವಿಸಿದ್ರೆ ಏನೇನ್ ಪರಿಣಾಮ ಆಗುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಮಾತು ವಾದ ಸಾಕು, ಇನ್ನೊಂದಷ್ಟು ಪದ್ಧತಿ ಬಾಕಿ ಇದೆ, ಮುಗಿಸ್ಕೊಂಡ್ಬಿಡಿ. ಇವರಪ್ಪನೂ ಕರೀರಿ. ಅನ್ಯಾಯನೇ ನೀವು ನನಗೆ ಮಾಡ್ತಿರೋದು. ಈಗ ಇವಳು ನಮ್ಮ ಮನೆ ತುಂಬಿಸ್ಕೊಂಡ್ರೆ ಶಾಶ್ವತವಾಗಿ ಇವಳೆ ನನ್ನ ಹೆಂಡತಿ ಆಗ್ತಾಳೆ. ಅದು ಗೊತ್ತಿದ್ದು ಸುಮ್ಮನಿದ್ದೀರಿ. ಶರ್ಮಿಳಾ ಸೊಸೆ ಆಗಿ ಬರೋದು ನಿಮಗ್ ಬೇಕು. ಶರ್ಮಿಳಾ ಹಿಂದಿರೋದು ನೀವೇ ಅಂತ ನನ್ಗನ್ನಿಸ್ತಿದೆ. ಇಷ್ಟು ಚಿಕ್ಕ ವಯಸ್ಸಿನ ಶರ್ಮಿಳಾಗೆ ಮಾರ್ತಾಂಡ ಅವ್ರು ನಡೆಸ್ತಿದ್ದ ನಾಗದಿವ್ಯ ಪರೀಕ್ಷೆ ಹೇಗೆ ಗೊತ್ತಾಯ್ತು? ಅದು ಕೇಶವನಾಥ್ರಿಗೆ ಗೊತ್ತಿರಲಿಲ್ಲ. ನಾಗದಿವ್ಯ ಪರೀಕ್ಷೆಯಲ್ಲಿ ಸತ್ಯ ಇದೆ ಅಂತ ಹೇಗೆ ನಂಬಲಿ? ಆ ಪರೀಕ್ಷೆ ನಡೆಸ್ತಿದ್ದ ಮಾರ್ತಾಂಡ ಅವರು ಸತ್ಯವಂತರಾಗಿದ್ರ? ಇಲ್ಲ, ಅವರೇ ಕ್ರೂರಿಗಳು, ಅಧರ್ಮಿಗಳಾಗಿದ್ರು. ಇನ್ನು ಆ ಪರೀಕ್ಷೆಯಲ್ಲಿ ಸತ್ಯ ಇರತ್ತಪ್ಪ? ಶರ್ಮಿಳಾ ಆ ಪರೀಕ್ಷೆನ ಸೂಚಿಸಿ ಗೆದ್ದಿದ್ದಾಳೆ. ಇದನ್ನೆಲ್ಲ ಗಮನಿಸಿದ್ರೆ ಶರ್ಮಿಳಾ ಸಾಮಾನ್ಯವಾದ ವ್ಯಕ್ತಿ ಅಲ್ಲಪ್ಪ, ಬೇರೆ ಏನೋ ಅವಳು. ಯೋಚನೆ ಮಾಡಿ. ಎಲ್ಲೋ ಏನೋ ಮೋಸ ಆಗಿದೆ ಅಪ್ಪ. ಮೊದಲು ಸತ್ಯ ತಿಳ್ಕೊತೀನಿ, ಆಮೇಲೆ ಹೋಗೋಣ ಹೊರನಾಡಿಗೆ. ನನ್ನ ಪ್ರಾಣ ಹೋದ್ರೆ ಹೋಗ್ಲಿ, ಬಹಿರಂಗವಾಗಿ ಮದುವೆ ಆಗ್ಬೇಕು ಅಂತ ಯಾವ ಪದ್ಧತಿನಲ್ಲೂ ಇಲ್ಲ. ಇದೆಲ್ಲ ತಂತ್ರ. ಸುಳ್ಳು ಮದುವೆನ ಸತ್ಯ ಮಾಡಕ್ ಹೊಟ್ಟಿದ್ದೀರಾ. ನನ್ನ ಮಾತು ಇಲ್ಲಿ ಯಾರಿಗೂ ಹಿಡಿಸ್ತಾ ಇಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆ. ನೋಡು, ನೀನು ನಂಬು ಬಿಡು. ಸತ್ಯಕ್ಕೋ ಸುಳ್ಳಿಗೋ ಅನಿವಾರ್ಯಕ್ಕೋ ಅವಶ್ಯಕತೆಗೋ ನೀನು ಶರ್ಮಿಳಾ ಜೊತೆಗೆ ಜೀವನ ನಡೆಸಲೇಬೇಕು. ಇದು ನೀವಾಗೆ ತಂದುಕೊಂಡಿದ್ದು ನಾಗದೇವಿಯ ಪರೀಕ್ಷೆಯಲ್ಲಿ. ನಾನಾಗಿ ಹೇಳ್ತಾ ಇಲ್ಲ ಇದನ್ನ. ಈಗ ನೀನು ಎಲ್ಲರದೆಗೆ ಬಹಿರಂಗವಾಗಿ ಶರ್ಮಿಳಾಗಿ ತಾಳಿ ಕಟ್ಟಲೇಬೇಕು. ಅಂತ ಪರಿಸ್ಥಿತಿ ಬಂದ್ರೆ ನಾ ಈ ಮನೆಯಲ್ಲೇ ಇರಲ್ಲ. ನೀವುಗಳೇ ಇಸ್ಕೊಳ್ಳಿ, ನಾನು ಹೋಗ್ತೀನಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ದೇವಿ, ನಾನು ಬೊಂಬೆಗೆ ತಾಳಿ ಕಟ್ಟಿದ್ದು ಕಣೆ. ನಂಬೆ ನನ್ನ. ಯಾಕಯ್ಯ ಬಂದೆ? ಹಾಕೋ ಕಣ್ರೆ ನಿಮ್ ಸಹವಾಸ. ಹೋಗ್ಬಿಡ್ಬೇಕಾಗಿತ್ತು ಕಣಲ್ಲಿ ನಾಗದಿವ್ಯ ಪರೀಕ್ಷೆನಲ್ಲಿ. ಬದುಕಿಸ್ಬಿಟ್ಲು. ಯಾಕೆ ಹುಡುಗನ್ಗೆ ಆಗ್ತಾ ಇದ್ದೀರಾ? ಮೋಸ ಆಗಿದೆ ಈ ಹುಡುಗನ್ಗೆ. ಸುಚೇಂದ್ರ, ನೀನು ಒಳಗಡೆ ನಡಿಯಪ್ಪ. ಅಂಗಳದಲ್ಲಿ ಬೇಡ, ಅಕ್ಕಪಕ್ಕದವ್ರು ನೋಡ್ತಿರ್ತಾರೆ. ಸುಮ್ಮನೆ ದೂಡ್ಬೇಕು ನೀನು. ಏನೇ ಕೆಲಸ ನಿನ್ಗಿಲ್ಲಿ? ಹೋಗ್ತಾ ಇರು. ಸುಚೇಂದ್ರ, ಶರ್ಮಿಳಾ ವಿಷಯ ಎತ್ತಿದ್ರೆ ಈ ಮನೆ ಅಂಗಳ ಕೋರ್ಟ್ ಥರ ಆಗುತ್ತೆ. ನೀನು ತಾಳಿ ಕಟ್ಟಿಲ್ಲ ಅನ್ನೋದು, ಹೆಂಡ್ತಿಂತ ಯಾಕೆ ಹೇಳ್ಕೊಂಬಂದು ಅಂತ ನಾವು ಅನ್ನೋದು. ಸಾಕಪ್ಪ ಇದೆಲ್ಲ. ದೇವಿಗೆ ನಾವು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೀನು ಹಳೇದೆಲ್ಲ ನೆನಪಿಸ್ಕೊಂಡು ಪದೇ ಪದೇ ಇಲ್ಲಿ ಬರೋದು ತಪ್ಪಾಗತ್ತೆ. ನಿನ್ನ ಬದುಕು ಶುರುವಾಗಿದೆ. ದೇವಿನ ದೇವಿ ಪಾಡಿಗೆ ಬಿಟ್ಬಿಡು.